ಇಷ್ಟು ವೈಯಕ್ತಿಕವಾದ ಕಾರ್ಯಕ್ರಮ ಅನ್ನೋದು AICC ಕಾರ್ಯದರ್ಶಿಗಳಿಗೆ ಅರ್ಥ ಆಗಬೇಕಾಗಿತ್ತು. ಮೋಹನ್ ಅವರಿಗೆ ಒಂದೊಂದು ನಿಮಿಷ ಮೋಹನ್ ಅವ್ರಿಗೆ ಕೇಳಿಸ್ಬಿಡ್ತೀನಿ ಸರ್ ಒಂದ್ಸಲ. AICC ಕಾರ್ಯದರ್ಶಿ ನಂದು ಕೇಳಿಸ್ಕೊಳ್ಳಿ. ಐ ಆಮ್ ದ ಕಂಪ್ಲೇಂಟ್ ಅಗೇನ್ಸ್ಟ್ ವಾಸು ಜಗ್ಗಿ ಇನ್ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಇರ್ಬೋದು ಸರ್. ಅದು ಹಂಗೆ ಅವ್ರು ಹೇಳಿರ್ತಕ್ಕಂಥದ್ದು ವಾಸು ಜಗ್ಗಿರವರು ರಾಹುಲ್ ಗಾಂಧಿ ಅವರ ಬಗ್ಗೆ ಏನೇನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಮತ್ತೊಂದು ವ್ಯಕ್ತಪಡಿಸಿದ್ದಾರೆ, ಇಲ್ಲಿ ಹೋಗೋ ಅವಶ್ಯಕತೆ ಇರಲಿಲ್ಲ ಅಂತ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾಟ್ ಕಾಂಗ್ರೆಸ್ ಪಾರ್ಟಿ. ಅವರು AICC ಸೆಕ್ರೆಟರಿ ಹೆಂಗ್ ಅಭಿಪ್ರಾಯ ಕೊಟ್ಟಿದ್ದಾರೋ, ನಾನು ಒಂದ್ ನಿಮಿಷ ದಯಮಾಡಿ, AICC ಸೆಕ್ರೆಟರಿ ಹೆಂಗೆ ಅಭಿಪ್ರಾಯ ಕೊಟ್ಟಿದ್ದಾರೋ ಬೀಂಗೆ ನಾನು KPC ಆಫೀಸ್ ಬೇರೆ ನಾನು ಕೊಡ್ತೀನಿ. ಐ ಆಮ್ ಆಲ್ಸೋ ಅಗೇನ್ಸ್ಟ್ ದ ಈಶಾ ಫೌಂಡೇಶನ್, ನಾಟ್ ಇದು ಐಡಿಯಾಲಜಿ. ಅವ್ರು ಇಲ್ಲೇನೋ ಬೇರೆ ಬೇರೆ ಸರ್ಕಾರದಿಂದ ಹಣಗಳು ತಗೊಂಡು ಕಾರ್ಯಕ್ರಮ ಮಾಡಿಲ್ವೋ ಅದ್ರ ಬಗ್ಗೆ ನಮ್ಮ ತಕರಾರಿದೆ. ಅಷ್ಟು ಬಿಟ್ಟರೆ ವೈಯಕ್ತಿಕವಾಗಿ ಅವ್ರವ್ರ ಈಗ ಏನು ಹೇಳಿದ್ರು, ನಮ್ಮ ಧರ್ಮಸಿಂಗ್ ಅವ್ರ ಮಗ ಏನು ಹೇಳಿಕೆಯನ್ನು ಕೊಟ್ಟರು, ನಮ್ಮ ಸಂತೋಷ್ ಲಾಡ್ ಅವ್ರು ಏನು ಹೇಳಿಕೆಯನ್ನು ಕೊಟ್ಟರು. ಅವ್ರವ್ರ ವೈಯಕ್ತಿಕ. ನಾವು ಜಗ್ಗಿ ವಾಸುದೇವರ ಅನುಯಾಯಿಗಳು, ನಾವು ಹೋಗ್ತೀವಿ, ಅದು ಅವ್ರ ಪರ್ಸ್ನಲ್ಲು. ಅದೇ ಥರ DK ಶಿವಕುಮಾರ್ ಅವ್ರು ಹೋಗಿದ್ದಾರೆ ಬಿಟ್ಟರೆ ಮೋಹನ್ ಅವ್ರು ಹೇಳಿರ್ತಕ್ಕಂಥದ್ದು ಅದು ಅವ್ರ ವೈಯಕ್ತಿಕ, ನಾಟ್ ಪಾರ್ಟಿ ಸ್ಟ್ಯಾಂಡ್. ಹೌದು, ನಾಟ್ ಪಾರ್ಟಿ ಸ್ಟ್ಯಾಂಡ್. ಎಸ್ ಒಂದ್ಸಲ ಮೋಹನ್ ಅವ್ರು ಹೇಳಿದ್ ಕೇಳಿಸ್ಕೊಂಬಿಡಿ, ಆಮೇಲೆ ನಮ್ಮ ಸ್ಟುಡಿಯೋದಲ್ಲಿರೋ ಮೋಹನ್ ಅವ್ರದ್ದು ನಾನು ಪ್ರತಿಕ್ರಿಯೆ ತಗೊಳ್ತೀನಿ. ಜಗ್ಗಿ ವಾಸುದೇವ್ ಅವ್ರದ್ದು ಅವರ ಮಾತುಗಳು, ಆಲೋಚನೆಗಳು, ನೆರೇಟಿವ್ಸ್ಗಳೆಲ್ಲ BJPಗೆ RSSಗೆ ಎಲ್ಲ ಏನಾಗುತ್ತೆ. ಅದು ನಾನು ನೋಡಿದ್ದೇನೆ ಸ್ಪೀಚ್ ಅವ್ರದ್ದು. ಅವರು ಎಷ್ಟು ಬಹಳ ಚಂದವಾಗಿ ಸ್ಪೀಚ್ ಮಾಡ್ತಾ ಕಾಂಗ್ರೆಸ್ಸಿನ ಕೆಟ್ಟದನ್ನೆಲ್ಲ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಮಾಡಿದೆ ಅಂತ ಹೇಳ್ತಾರೆ. ಅದು ಅನಿವಾರ್ಯ ಪರಿಸ್ಥಿತಿ ಇರ್ಬೋದು ಅಂತ ಹೇಳಿ ಕಾಂಗ್ರೆಸ್ನ ಟೀಕೆ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ಇರ್ತಾರೆ, ಮುಗ್ಧರು ಅವರು ಕಾರ್ಯಕರ್ತರು, ಪಾರ್ಟಿಗೋಸ್ಕರ ಏನು ಕೆಲಸ ಮಾಡ್ತಾರೆ. ಈಗ ನಮ್ಮ ಅಧ್ಯಕ್ಷರು ಅಂತ ಹೇಳಿಕೊಳ್ಳಿ ಅವರಿಗೆ ಅದು ಚಿಂತನೆ ಆಗ್ತದೆ, ನಾವು ಕೂಡ ಹೋಗ್ಬೋದು ಅಂತೇಳಿ. ಒಮ್ಮೆ ನೀವು ಹಿಂದುತ್ವದಕ್ಕೆ ಹೋದ್ರೆ ಮತ್ತೆ ಈಗ ವಾಪಸ್ ಬರೋಕ್ಕಾಗಲ್ಲ. ನಾವೇ ಹೋಗ್ತೀವಿ, ಬಟ್ ನಾವು ಚಿಂತನೆ ಮಾಡ್ತೇವೆ, ನಮ್ಮನ್ನು ಕರೆಯೋರು ಯಾರು, ಅವ್ರ ಏನು ಉದ್ದೇಶಗಳು, ಹೋಗ್ಬೋದಾ, ನಾಳೆ ಪಾರ್ಟಿಗೆ ಏನಾದ್ರು ಅದರಿಂದ ತೊಂದರೆ ಆಗ್ತದೆ. ನಾವು ಪಬ್ಲಿಕ್ ಲೈಫಲ್ಲಿ ಇರೋರಲ್ಲ, ಅದರಿಂದ ಅದಕ್ಕೆ ನಾನು ನಿನ್ನೆನೇ ಮುಗಿಸ್ಬಿಟ್ಟೆ. ಐ ಡೋಂಟ್ ಮೇಕ್ ಇಟ್ ಎ ಕಂಟ್ರೋಲ್. ವಿವಾದ ಅಲ್ಲ, ಸಲಹೆ ವಿವಾದ ಮಾಡಲಿಕ್ಕೆ ಸೂಕ್ಷ್ಮ ಅಭಿಪ್ರಾಯ ಹೇಳಿದಷ್ಟೇ. ಸೊ ರಮೇಶ್ ಬಾಬು ಅವರು ಹೇಳೋದು ಮೋಹನ್ ಅವ್ರದ್ದು ವೈಯಕ್ತಿಕವಾದ ಅಭಿಪ್ರಾಯ, ಪಕ್ಷದ ಸ್ಟ್ಯಾಂಡ್ ಅಲ್ಲ. ಈಸ್ ರೈಟ್. ವಾಟ್ ಬೀಯಿಂಗ್ ಎ ಆಫೀಸ್ ಬೇರರ್ ಆಫ್ ದ ಕಾಂಗ್ರೆಸ್ ಪಾರ್ಟಿ, ಮೋಹನ್ ಅವರು ಹೇಳ್ತಕ್ಕಂಥ ಅಭಿಪ್ರಾಯ ಸರಿ ಇದೆ. ಬಟ್ ಇಲ್ಲಿ DK ಶಿವಕುಮಾರ್ ಅವರು ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದು ಗೌರವವನ್ನು ಕೊಟ್ಟು ಈಶಾ ಫೌಂಡೇಶನ್ಗೆ ಹೋಗಿದ್ದಾರೆ. ಅದನ್ನು ಅವ್ರು ದುರುಪಯೋಗ ಪಡಿಸ್ಕೊಂಡಿರ್ಬೋದು, ಅದಿಲ್ಲ ಅಂತ ಹೇಳಿ. ಈ ವೈಯಕ್ತಿಕ ಅಂದ್ರೆ ಎಲ್ಲಿವರೆಗೆ ವೈಯಕ್ತಿಕ ಇದೆ? ಸದ್ಗುರು ಜಗ್ಗಿ ವಾಸುದೇವ ಈಗ ನರೇಂದ್ರ ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅರವಿಂದ್ ಕೇಜ್ರಿವಾಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ರಾಹುಲ್ ಗಾಂಧಿ ಬಗ್ಗೆ ಅಭಿಪ್ರಾಯ ಏನು ಅಂತ ಕೇಳಿದಾಗ ಸದ್ಗುರು ಜಗ್ಗಿ ವಾಸುದೇವ್ ರಾಹುಲ್ ಗಾಂಧಿ ಬಗ್ಗೆ ಒಂದು ಸ್ಪೆಸಿಫಿಕ್ ಕಮೆಂಟ್ ಮಾಡಿರ್ತಾರೆ. ಅಲ್ಲಿ ನಿಮ್ಮ ಉಪಮುಖ್ಯಮಂತ್ರಿಗಳು ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನೀವು ಇವತ್ತು ಹೇಳ್ತೀರಿ ನಿಮ್ಮದು ವೈಯಕ್ತಿಕ ಅಭಿಪ್ರಾಯ, DK ಶಿವಕುಮಾರ್ದು ವೈಯಕ್ತಿಕ ಅಭಿಪ್ರಾಯ, ಮೋಹನ್ ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ. ನಿಮ್ಮ ಪಾರ್ಟಿಯನ್ನ ಕ್ರಿಟಿಸೈಸ್ ವೇದಿಕೆಯಲ್ಲಿ ಮಾಡಿದಾಗ ಕೆಳಗಡೆ ಉಪಮುಖ್ಯಮಂತ್ರಿಗಳ ಕೂತಾಗ ವೈಯಕ್ತಿಕ ಅಭಿಪ್ರಾಯ. ನಿಮ್ಮ ಬಗ್ಗೆ ಗೌರವ ಇದೆ, ಡೋಂಟ್ ಮಿಸ್ಲೀಡ್ ದ ಥಿಂಗ್ಸ್. ನಾನು ಮಿಸ್ಲೀಡ್ ದಯಮಾಡಿ ಕೇಳಿ, ನಾನು ಉತ್ತರ ಕೊಡಕ್ ಬಿಡಿ. ಡೋಂಟ್ ಪುಟ್ ಯುವರ್ ಒಪಿನಿಯನ್ ಆನ್ ಮೀ. ರಾಹುಲ್ ಗಾಂಧಿ ಅವರ ಬಗ್ಗೆ ಈಶಾ ಫೌಂಡೇಶನ್ ಜಗ್ಗಿ ವಾಸುದೇವರು ಕಾಮೆಂಟ್ ಮಾಡಿರೋದು ನಿಜ, ಬಟ್ ನಾಟ್ ಎಸ್ಟರ್ಡೇ, ನೆನ್ನೆ ಕಾರ್ಯಕ್ರಮದಲ್ಲಿ ಅಲ್ಲ. ನೋಡಿ, ಯಾವುದೋ ಸ್ವಲ್ಪ ಕೇಳಿ. ನೀವ್ ಹೇಳ್ತಾ ಮೆಸೇಜ್ ಹೆಂಗ್ ಹೋಗ್ತಾ ಇದೆ, ನೆನ್ನೆ ಅಲ್ಲ ನೋಡಿ ಸರ್, ಹಂಗಲ್ಲ ಸರ್. ನೆನ್ನೆ ಕಾರ್ಯಕ್ರಮದಲ್ಲಿ ಏನೋ ರಾಹುಲ್ ಗಾಂಧಿ ಬಗ್ಗೆ ಸ್ವಲ್ಪ ಕೇಳಿ ಸರ್. ಆ ತರ ಏನಾದ್ರು ನಡೆದಿದ್ದರೆ DK ಶಿವಕುಮಾರ್ ಆನ್ ದ ಸ್ಪಾಟ್ ಈ ವಾಸ್ ಏಬಲ್ ಟು ಗಿವ್ ದ ರಿಪ್ಲೈ ಟು ಜಗ್ಗಿ ವಾಸುದೇವ್. ನೆನ್ನೆ ಮಾತಾಡಿರೋದು 371 ಬಗ್ಗೆ ಮತ್ತೊಂದು ಮಾತಾಡಿದರೆ ಬಿಟ್ಟರೆ ಅದನ್ನು ಸಹ ತಪ್ಪು. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಜಗ್ಗಿ ವಾಸುದೇವ್ ಅಂತವರು ಈ ಥರದನ್ನ ಬಳಕೆ ಮಾಡ್ಕೊಳ್ಳೋವಂಥದ್ದು ತಪ್ಪು. ಪಾಪ ಅವ್ರು ಬೇರೆ ಬೇರೆ ಕಾರಣ ಇರುತ್ತೆ, ಅಥವಾ ಬೇರೆ ಬೇರೆ ಹಿತಾಸಕ್ತಿ ಇರ್ಬೋದು, ಬೇರೆ ಬೇರೆ ಒತ್ತಡ ಇರ್ಬೋದು. ನೆನ್ನೆ ಏನಾದ್ರು ರಾಹುಲ್ ಗಾಂಧಿ ಬಗ್ಗೆ ಅವರೇನು ಧ್ವನಿ ಎತ್ತಿದ್ದಿದ್ರೆ PCC ಅಧ್ಯಕ್ಷ ಅಲ್ಲೇ ಖಂಡನೆ ಮಾಡ್ತಾ ಇದ್ರು. ನೆನ್ನೆದಲ್ಲ, ಅದು ಹಳೆ ಕಾರ್ಯಕ್ರಮ, ಅದನ್ನೇ ಮೋಹನ್ ಅವ್ರು ಹೇಳಿದ್ದು ಸರಿ ಇದೆ. ನಮ್ಮ ಕಾಂಗ್ರೆಸ್ ಕಾರ್ಯದರ್ಶಿ AICC ಕಾರ್ಯದರ್ಶಿ ಮೋಹನ್ ಅವರು ಏನು ಹೇಳಿದ್ದಾರೆ ಅದು ಸಹ ಸರಿ ಇದೆ. ನೆನ್ನೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅವರು ನೆನ್ನೆ DK ಶಿವಕುಮಾರ್ ಅವರ ಒಂದು ಪ್ರೆಸೆನ್ಸ್ ಏನಿತ್ತು ಅದನ್ನು ಮಿಸ್ಯೂಸ್ ಮಾಡ್ಕೊಂಡವ್ರೆ. ಪಾಯಿಂಟ್ ಟೇಕನ್. ನೀವು ಜಗ್ಗಿ ವಾಸುದೇವ್ ಅವರ ಈಶಾ ಫೌಂಡೇಶನ್ ವಿರುದ್ಧ ಕೇಸ್ ಹಾಕಿದ್ದು ಸರಿಗಿದೆ, DK ಶಿವಕುಮಾರ್ ಅವರು ಈಶಾ ಫೌಂಡೇಶನ್ಗೆ ಹೋಗಿದ್ದು ಸರಿಗಿದೆ, ಮೋಹನ್ ಅವ್ರು ಹೋಗಬಾರ್ದಿತ್ತು ಅಂತ ಹೇಳಿದ್ದು ಸರಿಗಿದೆ. ಮಧ್ಯದಲ್ಲಿ ನೀವೇನು ಅಶೋಕ್ ಅವ್ರು ಹೇಳ್ತಾರೆ ಪಕ್ಷದಿಂದ ಹೊರಗೆ ಹಾಕ್ತಾರಾ ಅದು ಇದು ಅಂತ, ವೈಯಕ್ತಿಕವಾದದ್ರಿ ಅದು. ನೋಡಿ ಅಜಿತ್, ಇಲ್ಲಿ ಎರಡು ವಿಷಯನ ನಾನು ಕ್ಲಾರಿಫೈ ಮಾಡ್ತೀನಿ. ಮೊದಲನೇದು DKC ಹಿಂದುತ್ವ ಅಂತ ಏನು ಚರ್ಚೆ ಟೈಟ್ಲ್ ಇದೆ ಅಲ್ಲ, ಅದನ್ನ ನೋಡಿದಾಗೆಲ್ಲ ನನಗೆ ಈ ಕಾಂಗ್ರೆಸ್ ಹಿಂದುತ್ವ, DKC ಹಿಂದುತ್ವ ನೋಡಿದಾಗೆಲ್ಲ ನಾನು ಈ ಆಪ್ತ ಮಿತ್ರ ಸಿನಿಮಾದಲ್ಲಿ ಸೌಂದರ್ಯ ಅವ್ರ ಪಾತ್ರ ಇದೆ ಗೊತ್ತಾ, ಸ್ಪ್ಲಿಟ್ ಪರ್ಸನಾಲಿಟಿ,
ಒಂದು ಸಲ ಗಂಗಾ ಆಗೋದು, ಒಂದ್ಸಲಿ ನಾಗವಲ್ಲಿ ಆಗೋದು, ಇದೇ ನೆನಪಾಗೋದು. ಯಾವಾಗ ಕಾಂಗ್ರೆಸ್ಗೆ ಅಥವಾ ಅಲ್ಲಿನ ನಾಯಕರಿಗೆ ಏನಾದ್ರು ಸಮಸ್ಯೆ ಆಗುತ್ತೋ ಆಗ ಅವ್ರಿಗೆ ಹಿಂದೂ ಧರ್ಮದ ಮೇಲಿನ ಈ ಸ್ಪ್ಲಿಟ್ ಪರ್ಸನಾಲಿಟಿ ಓಪನ್ ಅಪ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.